ನಾನು ಎಂಥವನು ಅಂತ ನಿನಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ ಮೇಲೂ ನಿನ್ನ ಗಂಡ ನನ್ನ ಪರ್ಸನಲ್ ವಿಚಾರದಲ್ಲಿ ತಲೆ ಹಾಕ್ತಾ ಇದ್ದಾನೆ. ಹೇಳ್ಬಿಡ ಅವನಿಗೆ, ಅವನ ಲಿಮಿಟಲ್ಲಿ ಅವ್ನು ಇರೋದಕ್ಕೆ. ನನ್ನ ಪರ್ಸನಲ್ ವಿಚಾರದಲ್ಲಿ ತಲೆ ಹಾಕೋದು ನನಗಿಷ್ಟ ಆಗಲ್ಲ. ಜೀವನ ಅವನೇನ್ ಮಾಡ್ದ ನಿನ್ಗೆ? ಅಷ್ಟಕ್ಕೂ ವಿಷಯ ಏನಾದ್ರೂ ಇದ್ರೆ ಅವನ ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡು, ನನ್ನ ಹತ್ರ ಬರಬೇಡ. ಏನ್ ಮಾಡ್ದ ಅಂತ ಅವನ್ನೇ ಹೋಗಿ ಕೇಳು, ಹೇಳ್ತಾನೆ, ನಿನಗೆ ಗೊತ್ತಾಗತ್ತೆ. ಅವನ ಬಗ್ಗೆ ಕತೆ ಹೇಳ್ಕೊಂಡು ಕುತ್ಕೊಳಕ್ ಬಂದಿಲ್ಲ ನಾನಿಲ್ಲಿ. ಒಟ್ನಲ್ಲಿ ಅವನು ನನ್ನ ವಿಚಾರದಲ್ಲಿ ಮೂಗು ತೂರಿಸ್ಬಾರ್ದು. ಏನೋ ಆಗಿದೆ ಅಂತ್ಯಾ, ಆದ್ರೆ ವಿಷಯ ಏನು ಅಂತ ಮಾತ್ರ ಹೇಳ್ತಾ ಇಲ್ಲ. ನೋಡಿದ್ರೆ ಅವನನ್ನೇ ಕೇಳು ಅಂತಿದ್ಯಾ. ನೀನ್ ಯಾವಾಗ್ಲೂ ಹೀಗೆ ಬರೀ ವಿಚಿತ್ರವಾಗಿ ಮಾತಾಡೋದೇ ಆಯ್ತು. ಇದನ್ನೆಲ್ಲ ಬಿಟ್ಟು ವಿಷಯ ಏನು ಅಂತ ಫಸ್ಟ್ ಕ್ಲಾರಿಟಿ ಕೊಡು. ನೀನ್ ಕೇಳ್ತಾ ಕುತ್ಕೊಂಡ್ರೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಕುತ್ಕೊಳಕ್ ಆಗೋದಿಲ್ಲ. ಒಟ್ನಲ್ಲಿ ಅವನು ದೂರ ಇರ್ಬೇಕಷ್ಟೇ. ಅವನ್ ಯಾಕೆ ನಿನ್ ವಿಷಯಕ್ಕೆ ತಲೆ ಹಾಕ್ಬೇಕು? ಅಷ್ಟಕ್ಕೂ ನೀನೇನೋ ತಪ್ಪು ಮಾಡಿದ್ಯಾ ಅನ್ಸತ್ತೆ, ಅದಕ್ಕೆ ಅವ್ನು ಕೇಳಿರ್ತಾನೆ. ಅದ್ರಲ್ಲೇನ್ ತಪ್ಪು? ನನ್ನ ವಿಚಾರಕ್ಕೆ ಯಾರು ಬರ್ಬೇಕು ಯಾರು ಬರಬಾರ್ದು ಅಂತ ಡಿಸೈಡ್ ಮಾಡೋನು ನಾನೇ. ಆದ್ರೆ ನಿನ್ನ ಗಂಡ ವಿನಾಕಾರಣ ಮೂಗು ತೋರಿಸ್ತಾ ಇದ್ದಾನೆ. ಅದು ನನಗೆ ಸಿಕ್ಕಾಬಟ್ಟೆ ಹಿಂಸೆ ಆಗ್ತಿದೆ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳು. ಹೆಂಡತಿ ಕೆಲಸ ಬರೀ ಗಂಡನ್ಗೆ ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ಅವನು ತಪ್ಪು ಕೆಲಸ ಮಾಡಬೇಕಾದ್ರೆ ಅವನಿಗೆ ಬುದ್ಧಿ ಹೇಳೋದು ಹೆಂಡತಿ ಕೆಲಸನೇ. ನೀನ್ ಮಾತಾಡೋದು ನೋಡ್ತಿದ್ರೆ ಜೀವ ನಿನ್ಗೇನೋ ಮಾಡಿದಾನೆ ಅನ್ಸತ್ತೆ, ಬಟ್ ಅದೇನು ಅಂತ ಮಾತ್ರ ನೀನ್ ಹೇಳ್ತಲ್ಲ. ಒಳ್ಳೆ ರೌಡಿ ತರ ಬಿಹೇವ್ ಮಾಡ್ತೀಯ. ಹೀಗೆ ಹೆದರಿಸಿ ಬೆದರಿಸಿ ಮಾತಾಡಿದ್ರೆ ಇಲ್ಲಿ ಯಾರು ಕೇರ್ ಮಾಡೋರಿಲ್ಲ. ಎದುರಿಸಿ ಬೆದರಿಸೋ ಅವಶ್ಯಕತೆನೂ ನನಗಿಲ್ಲ. ನಾನು ಇಷ್ಟು ದಿನ ಸುಮ್ಮನೆ ಇರೋದು ಅಂಡ್ ಈಗ ಬಂದು ನಿನ್ನ ಮುಂದೆ ನಿಂತು ಮಾತಾಡ್ತಾ ಇರೋದು ತಂಗಿ ಅನ್ನೋ ಒಂದು ಕನಸನ್ನು ಇನ್ನೂ ಮೂಲೆಯಲ್ಲಿದೆ. ಆ ಒಂದು ಕಾರಣಕ್ಕೆ ಬಂದಿದ್ದೀನಿ. ಅಂಡ್ ಅವನು ಇಷ್ಟು ದಿನ ಸುಮ್ಮನೆ ಬಿಟ್ಟಿರೋದು ನಿನ್ನ ಗಂಡ ಅನ್ನೋ ಕಾರಣಕ್ಕೇನೆ. ನಿನ್ನ ಗಂಡನ ಬುದ್ಧಿ ಹೇಳು, ನನ್ನ ದಾರಿಗೆ ಅಡ್ಡ ಬರಬಾರ್ದು. ಸರಿ, ಅವನಿಗೆ ನಾನು ಹೇಳ್ತೀನಿ, ಬಟ್ ನೀನೊಂದು ವಿಷಯ ಹೇಳು. ಅವ್ನು ನಿನ್ ಬಗ್ಗೆ ಮಾತಾಡಿದ್ರೆ ನಿನಗ್ಯಾಕೆ ಇಷ್ಟು ಕೋಪ ಬರುತ್ತೆ? ಏನಿದೆ ನಿನ್ ಮನ್ಸಲ್ಲಿ? ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಇವಾಗ ಹೇಳೋ ಅವಶ್ಯಕತೆ ಇಲ್ಲ. ಹೌದು ಬಿಡು, ನೀನ್ ನನ್ನ ಹತ್ರ ಹೇಳೋ ಅವಶ್ಯಕತೆ ಏನಿಲ್ಲ. ಆದ್ರೆ ಮೊದ್ಲಿಂದನೂ ಯಾರಾದ್ರೂ ನಿನ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿದ್ರು ಅದನ್ನೇ ದೊಡ್ಡ ವಿಷಯ ಮಾಡಿ ರಂಪ ಮಾಡ್ತೀಯ. ಗಂಡ ತುಂಬಾ ಒಳ್ಳೆಯವನೋ ಭ್ರಮೆಲಿದ್ಯಾ ಅನ್ಸುತ್ತೆ. ಇರ್ಬೇಡ, ತಪ್ಪು. ನಾನು ನನ್ ಗಂಡನ ಬಗ್ಗೆ ಮಾತಾಡ್ತಿದ್ದೀನಿ. ಅಷ್ಟಕ್ಕೂ ಅವನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದೆ ನೀನು. ಅವನನ್ನ ಬಿಟ್ಟು ಬೇರೆ ಯಾವ ವಿಷಯ ಆಗಿದ್ರು ಈ ಮಾತನ್ನ ಇಲ್ಲೇ ನಿಲ್ಸಿ ಹೋಗಿರ್ತಿದ್ದೆ. ಆದ್ರೆ ನೀ ನನ್ನ ಅಣ್ಣ, ಅದಕ್ಕೆ ನಿಂತು ಸಮಾಧಾನವಾಗಿ ಕೇಳ್ತಾ ಇದೀನಿ. ಹೇಳು, ಏನ್ ನಿನ್ ಸಮಸ್ಯೆ? ನೀನು ನನ್ನ ಇನ್ನೂ ಅಣ್ಣ ಅನ್ಕೊಂಡಿದ್ಯಲ್ಲ, ಅದಕ್ಕೆ ಇನ್ನೂ ಸಮಾಧಾನವಾಗೇ ಮಾತಾಡ್ತಾ ಇದ್ದೀನಿ. ಅಷ್ಟನ್ನ ಅರ್ಥ ಮಾಡು. ಹೌದೌದು, ಅಣ್ಣ ಅನ್ನೋ ಕಾರಣಕ್ಕೆ ಮಾತಾಡ್ತಿದ್ದೀನಿ. ಇಲ್ಲ ಅಂದ್ರೆ ನಿನ್ನ ಹತ್ರ ಮಾತಾಡೋಷ್ಟು ಪೇಷನ್ಸ್ ನನಗಂತೂ ಇರ್ತಿರ್ಲಿಲ್ಲ ಬಿಡು. ಈಗ ಸುತ್ತಿ ಬೆಳೆಸಿ ಮಾತಾಡೋದೆಲ್ಲ ಬೇಡ. ದಯವಿಟ್ಟು ಏನ್ ಸಮಸ್ಯೆ ಆಗಿದೆ ಅದನ್ನ ಹೇಳು. ನಿನಗೆ ಇರಿಟೇಟ್ ಮಾಡೋದಲ್ಲ ನನ್ನ ಉದ್ದೇಶ. ನಿನ್ನ ಗಂಡಂಗೆ ನಿನ್ನ ಕಡೆಯಿಂದ ಬುದ್ಧಿ ಹೇಳ್ಸೋದಷ್ಟೇ ನನ್ನ ಉದ್ದೇಶ. ಮಾರಲ್ ಆಫ್ ದ ಸ್ಟೋರಿ ಇಸ್, ಈ ಜೇಡಿ ವಿಚಾರಕ್ಕೆ ಯಾವನು ಬರಬಾರ್ದು. ನಿನ್ನ ಗಂಡಂಗೆ ಅದನ್ನ ಅರ್ಥ ಮಾಡಿಸು. ಸರಿ, ಹೋಗಿ ಹೇಳ್ತೀನಿ. ಆದ್ರೆ ಅವ್ನ್ ಏನ್ ಮಾಡ್ದ ಅಂತ ನೀನ್ ಹೇಳಿದ್ರೆ ಮಾತ್ರ. ಅವನೇನ್ ಚಿಕ್ಕ ಮಗು ಅಲ್ಲ, ಅವನಿಗೂ ಬುದ್ಧಿ ಇದೆ. ಅವನ್ ಏನ್ ಮಾಡ್ತಿದ್ದಾನೆ ಅನ್ನೋದು ಅವನಿಗೆ ಚೆನ್ನಾಗೇ ಗೊತ್ತಿರತ್ತೆ. ನನಗ್ ಕ್ಲಾರಿಟಿ ಸಿಗದೆ ನಾನು ಹೋಗಿ ಅವನ ಹತ್ರ ಮಾತಾಡೋದು. ನಾನೇನೋ ನಿನ್ ಗಂಡಂಗೆ ಹೋಗಿ ಕ್ಲಾಸ್ ತಗೋ ಪನಿಷ್ಮೆಂಟ್ ಕೊಡು ಅಂತ ಹೇಳ್ತಾ ಇಲ್ಲ, ನೀತಿ ಪಾಠ ಮಾಡು ಅಂತ ಇದೀನಿ ಅಷ್ಟೇ. ಸರಿ, ಮಾತಾಡ್ತೀನಿ. ಆದ್ರೆ ಒಂದ್ ಮಾತು, ಜೀವ ಏನಾದ್ರೂ ತಪ್ಪು ಮಾಡಿದಾನೆ ಅಂತ ನಿನ್ಗನ್ಸಿದ್ರೆ ಅವನ ಹತ್ರ ಡೈರೆಕ್ಟ್ ಆಗಿ ಮಾತಾಡು. ನನ್ನನ್ನು ಹೀಗೆ ಮಧ್ಯಕ್ಕೆ ತರಬೇಡ. ನೇರವಾಗಿ ಮಾತಾಡೋದಕ್ಕೆ ಅವನು ಯೋಗ್ಯನಾಗಿದ್ರೆ ತಾನೆ. ಛೇ, ನೋಡು, ಮತ್ತೆ ಮತ್ತೆ ಅದೇ ಮಾತು. ಏನ್ ವಿಷಯ ಅಂತ ಕೇಳಿದ್ರೆ ಅದನ್ನ ಮಾತ್ರ ಹೇಳಲ್ಲ, ಅವಂದೇ ತಪ್ಪು ಅಂತ ಮಾತ್ರ ಹೇಳ್ತಿದ್ಯಾ. ನೋಡು, ಜಾಸ್ತಿ ಮಾತು ಬೇಡ, ಹೇಳ್ದಷ್ಟು ಮಾಡು. ಬೇಕಾದ್ರೆ ಇದು ಈ ನಿನ್ನ ಅಣ್ಣನ ರಿಕ್ವೆಸ್ಟ್ ಅಂತಾನೆ ಅನ್ಕೋ. ಯಾರಾದ್ರೂ ಬಂದು ಕೇಳಲಿ ಅಂತ ನಾನು ಹೇಳಲ್ಲ. ನನಗೆ ಹೇಳಬೇಕು ಅನ್ಸ್ದಾಗ ಅಷ್ಟೇ ನಾನು ಹೇಳೋದು. ಕೇಳೋದು ಬಿಡೋದು ಎದುರುಗಡೆ ಇರೋರ್ಗೆ ಬಿಟ್ಟಿದ್ದು. ಕೇಳೋದು ಅವ್ರಿಗೆ ಒಳ್ಳೇದೆ, ಕೇಳಲಿಲ್ಲ ಅಂದ್ರೆ ಮುಂದಕ್ಕೆ ತುಂಬಾ ಅನುಭವಿಸ್ಬೇಕಾಗತ್ತೆ. ನಿನ್ನ ಹತ್ರ ನಾನು ಇನ್ನೂ ಮಾತಾಡ್ತಿದ್ದೆ ನಾನು. ಛೇ, ಇದ್ರದ್ದು ಸೇಲ್ಸ್ ಬಿಲ್ ಕಟ್ಬಿಡು. ಯಾಕ ಏನು ಇಲ್ಲಿ ಬರ್ಕೇಳಿದ್ದು?
ಈ ವಿಷಯ ಮನೇಲಿ ಮಾತಾಡೋದು ಬೇಡ, ಯಾರಾದರೂ ಕೇಳಿಸ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ನಿನಗಿಲ್ಲಿ ಬರೋದಕ್ಕೆ ಹೇಳಿದೆ. ನೋಡು, ಲಕ್ಷ್ಮೀಕಾಂತ್ ಅಂಕಲ್ ಹೇಳೋ ಪ್ರಕಾರ ಜಯದೇವು ದಿಯಾ ಹೆಸರು ಕೇಳಿದ ತಕ್ಷಣ ಬ್ಲ್ಯಾಂಕ್ ಆಗಿಬಿಟ್ಟ. ಅವನ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗೋಯ್ತು. ಆಮೇಲೆ ಅಳಿದು ತುಗಿ ಮಾತಾಡಿದ್ದಾನೆ, ತುಂಬ ಕೇರ್ಫುಲ್ ಆಗೋಗ್ಬಿಟ್ಟ. ಆ್ಯಂಡ್ ಟು ಟಾಪ್ ಇಟ್ ಓವರ್, ಅನು ಹೆಸರು ಹೇಳಿದ ತಕ್ಷಣ ಇವ್ರು ಯಾಕೆ ಅವ್ರ ಬಗ್ಗೆ ವಿಚಾರಿಸ್ತಿದ್ದಾನೆ ಅಂತ ಅವನಿಗೆ ಡೌಟ್ ಬಂದಿದೆ. ಅಂಕಲ್ ಅಲ್ಲೇ ಉಳಿದು ಅವ್ನ ಬಾಯಿ ಬಿಡಿಸೋಣ ಅಂತ ಟ್ರೈ ಮಾಡಿದ್ದಾರೆ, ಬಟ್ ಅವ್ನು ಇರೋಕ್ಕೆ ಬಿಟ್ಟಿಲ್ಲ. ಅವನಿಗೆ ಅಂಕಲ್ ಮೇಲೆ ಡೌಟ್ ಬಂದಿದೆ, ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರಾ ಅಥವಾ ವಿಷಯನ ಕೆದಕ್ತಾ ಇದ್ದಾರಾ ಅಂತ. ಅದಕ್ಕೆ ಅಲ್ಲಿ ಉಳಿಲಿಕ್ಕೆ ಬೀಳಿಲ್ಲ, ಸಾಗ ಹಾಕಿದ್ದಾನೆ. ಒಬ್ಬ ವ್ಯಕ್ತಿ ಯಾವಾಗ ಬ್ಲ್ಯಾಂಕ್ ಆಗ್ತಾನೆ? ಒಂದು ಅವನಿಗೆ ಆನ್ಸರ್ ಗೊತ್ತಿಲ್ಲದೆ ಇರಬೇಕಾದ್ರೆ, ಇಲ್ಲ ಆನ್ಸರ್ ಗೊತ್ತಿದ್ದು ಅದನ್ನು ತಪ್ಪಾಗಿ ಕನ್ವಿನ್ಸಿಂಗಾಗಿ ಹೇಗೆ ಹೇಳ್ಬೋದು ಅಂತ ಟ್ರೈ ಮಾಡೋದಕ್ಕೆ. ಕರೆಕ್ಟ್? ಹಾಗಿದ್ರೆ ಅವನು ಹೇಳಿದ್ದೆಲ್ಲ ಸುಳ್ಳು ಅಂತಾಯಿತು. ಡೈರೆಕ್ಟಾಗಿ ಸತ್ಯನೂ ಅವನ ಬಾಯಿಂದ ಬಿಡ್ಸೋದಕ್ಕಾಗಲ್ಲ. ಡೆಫಿನೆಟ್ಲಿ ಇಲ್ಲ. ಏನು ಮಾಡೋದು ಇವಾಗ? ಅದೇ ಗೊತ್ತಾಗ್ತಿಲ್ಲ. ಹಾಗಿದ್ರೆ ಅವನಿಗೆ ಗೊತ್ತಾಗ್ದಂಗೆ ಮಾತಾಡಿಸ್ಬೇಕು, ಅವನಿಂದ ವಿಷಯನ ಆಚೆ ತೆಗಿಸ್ಬೇಕು. ಅವನಿಗೆ ತಾನು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀನಿ ಅಂತ ಗೊತ್ತಾಗಬಾರ್ದು, ಹಾಗೆ ಬಾಯಿ ಬಿಡಿಸ್ಬೇಕು. ಆದರೆ ಅದನ್ನು ಹೇಗೆ ಅಚೀವ್ ಮಾಡೋದು? ಅವನಿಗೆ ಕಂಫರ್ಟ್ ಇರೋ ಜಾಗದಲ್ಲಿ ಅವನಿಗೆ ಇಷ್ಟ ಆಗೋ ಥರ ಮಾತು ಶುರು ಮಾಡಬೇಕು. ಅವನೇ ಮಾತಾಡ್ತಾ ವಿಷಯನ ಕಕ್ಕಬೇಕು. ಅವನಿಗೆ ಡ್ರಿಂಕ್ ಮಾಡಿಸಿ ಮಾತಾಡ್ಸಿದ್ರೆ ಅದನ್ನೇ ಅಲ್ವಾ ಅಂಕಲ್ ಟ್ರೈ ಮಾಡಿದ್ಮಲ್ಲಿ, ಬಟ್ ಯಾವ ಪ್ರಯೋಜನವೂ ಆಗಿಲ್ಲ. ಅವ್ನು ಕುಡಿದ್ರು ಕಂಟ್ರೋಲಲ್ಲಿದ್ದಾನೆ, ಅವನ ಅಂಕಲ್ನೂ ನಂಬ್ತಿಲ್ಲ. ಅಂದರೆ ಅವನಿಗೆ ನಂಬಿಕೆ ಬರೋರನ್ನ ಅವನ ಹತ್ರ ಕಳಿಸ್ಬೇಕು. ಹೌದು, ಅವನಿಗೆ ಡೌಟ್ ಬರದೇ ಇರೋ ಥರ ಅವನ ಜೊತೆ ಕ್ಲೋಸ್ ಆಗೋ ಥರ ಇರಬೇಕು. ಅಂಥವ್ರು ಯಾರಿದ್ದಾರೆ? ಅವನ ವೀಕ್ನೆಸ್ ಏನು ಹೇಳಿ? ಹುಡುಗಿ. ಅವನಿಗೆ ಕ್ಲೋಸ್ ಆಗೋವಾಗೆ ಒಂದು ಹುಡುಗಿನ ಬಿಟ್ಟರೆ? ಜೀವ. ಈಗಾಗಲೇ ಇಬ್ಬರು ಹುಡುಗಿರು ಕಾಣಿಸ್ಕೊತಿಲ್ಲ, ಅವ್ರಿಗೋಸ್ಕರ ನಾವು ಇಷ್ಟೊಂದು ಓದಾಡ್ತೀವಿ. ಈಗ ಮೂರನೇ ಹುಡುಗಿನ ಕಳಿಸೋದು ಇದು ಸರಿ ಹೋಗಲ್ಲ. ಅಕ್ಕರೆ ನನಗೆ ಯಾಕೋ ಜೀವರ್ ಹೇಳ್ತದ್ದು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ಮೊದಲಿಬ್ಬರು ಹುಡುಗಿಯರು ಅವನನ್ನು ನಂಬಿ ಹೋದವರು, ಇವಾಗ ಹೋಗೋ ಹುಡುಗಿ ನಾವು ಕಳಿಸ್ತಾ ಇರೋ ಹುಡುಗಿ ಅಲ್ವಾ, ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ ಹೇಳ್ತೀಯ ಮಲ್ಲಿ, ನಾವು ಹುಡುಗಿನ ಕಳಿಸ್ತಿರೋದು ಜಯದೇವ್ ಹತ್ರ. ಅವನೆಂಥ ಕ್ರೂರಿ ಅಂತ ನಮಗೆ ಗೊತ್ತಲ್ವಾ? ನಾಳೆ ದಿನ ಈ ಹುಡುಗಿ ಅವನನ್ನು ಟ್ರ್ಯಾಪ್ ಮಾಡಕ್ಕೆ ಕಳಿಸಿದೀವಿ ಅಂತ ಅವನು ಗೊತ್ತಾದರೆ ಆ ಹುಡುಗಿಗೆ ತೊಂದರೆ ಮಾಡಲ್ಲ ಅವನು? ಗೊತ್ತಾದರೆ ತಾನೇ. ಅಕ್ಕ, ಆಲ್ರೆಡಿ ಇಬ್ಬರು ಹುಡುಗಿರು ನಾಪತ್ತೆ ಆಗಿದ್ದಾರೆ. ಇವತ್ತು ನಾವೇನೂ ಮಾಡಲಿಲ್ಲ ಅಂದರೆ ಇನ್ನೂ ಎಷ್ಟು ಜನ ಹುಡುಗಿರು ನಾಪತ್ತೆ ಆಗ್ತಾರೋ ಏನೋ, ಯಾರಿಗೆ ಗೊತ್ತು? ಹಾಗಂತ ಒಂದು ಹುಡುಗಿನ ರಿಸ್ಕ್ ಕಳಿಸೋದು ಎಷ್ಟೇ ಸರಿ ಜೀವ?